ಹೌದಣ್ಣ, ನನ್ನನ್ನು 1 ತಿಂಗಳವರೆಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾನೀಗಲೇ ಅಲ್ಲಿಗೆ ಹೋಗಬೇಕು. ಅದಕ್ಕಾಗಿ ನಾನು 1 ತಿಂಗಳವರೆಗೆ ಈ ಊರಲ್ಲಿ ಇರುವುದಿಲ್ಲ ಅಣ್ಣ. ಸ್ವಲ್ಪ ಕಾಫಿ ಕುಡ್ಕೊಂಡಾದ್ರೆ ಹೋಗು. ಇಲ್ಲ ಅತಿಗೆ, ನನಗೆ ಸಮಯವಿಲ್ಲ. ಅರ್ಜೆಂಟ್ ಆಗಿ ನಾನು ಹೋಗಲೇಬೇಕು. ಏನು ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕಾಫಿ ಕುಡಿಯಲಿಕ್ಕೆ ಸಮಯ ಇಲ್ಲವ್ಯಾ? ಏನಪ್ಪ ಅಷ್ಟೊಂದು ಅರ್ಜೆಂಟ್ ನಿನಗೆ? ಹೌದಣ್ಣ, ತುಂಬಾ ಅರ್ಜೆಂಟ್ ಇದೆ. ವಿಜಯ್, ಎಲ್ಲರೂ ಅಷ್ಟೊಂದು ಕೇಳಿಕೊಳ್ಳುತ್ತಿದ್ದಾರೆ, ನಿನಗೆ ಕಾಫಿ ಕುಡಿಯಲಿಕ್ಕೆ ಟೈಮ್ ಇಲ್ಲ. ಕಾಫಿ ಕುಡಿಯಪ್ಪ, ಅದರಲ್ಲಿ ಏನಿದೆ? 1 ತಿಂಗಳು ಏನು 1 ತಿಂಗಳು ಬರೋದಿಲ್ವಾ? ಯಾಕೆ ವಿಜಯ್, ಏನಾಯ್ತು? ಅಂತೂ ಆ ಧರ್ಮರಾಜ ಹೇಳ್ದ ಹಾಗೆ ಈ ಪೀಡೆ ಇಲ್ಲಿಂದ ತಲುಪ್ತಿದೆ ಅನ್ನಂತಾಯ್ತು. ಅಣ್ಣ, ಯಾಕೆ ಏನು ಅಂತ ನನಗೆ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ನಮ್ಮ ಹೈಯರ್ ಆಫೀಸರ್ ನನಗೆ ಫೋನ್ ಮಾಡಿ ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಹೋಗಲಿಕ್ಕೆ ತಿಳಿಸಿದ್ದಾರೆ. ಅದಕ್ಕಾಗಿ ನಾನು ಅರ್ಜೆಂಟ್ ಆಗಿ ಹೋಗಲೇಬೇಕು. ಅಲ್ವಾ ವಿಜಯ್, 1 ತಿಂಗಳವರೆಗೂ ಊರ್ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ಹೇಗೆ ಹೋಗ್ತಾ ಇದ್ರೆ ನಿನ್ನ ಆರೋಗ್ಯದ ಗತಿ ಏನಾಗ್ಬೇಕು ಹೇಳು? ಅತ್ತಿಗೆ, ಎಲ್ಲಿಯವರೆಗೂ ಆ ಧರ್ಮರಾಜನಂತಹ ಕಳ್ಳ ಕದೀಮರು, ದರೋಡೆಕೋರರು, ಹಣಕ್ಕೋಸ್ಕರ ಹೆತ್ತ ತಾಯಿಯನ್ನೇ ಮಾರುವಂತಹ ತಾಯ್ಗಂಡರು ಬದುಕಿರುತ್ತಾರೋ ಅಲ್ಲಿಯವರೆಗೂ ನಮ್ಮಂತಹ ನಿಷ್ಠಾವಂತರು ನಿಶ್ಚಿಂತೆಯಾಗಿ ನಿದ್ರೆ ಮಾಡೋ ಹಾಗಿಲ್ಲಮ್ಮ. ಅಂದ್ರೆ ಆದರೂ ಆ ನರಹಂತಕನನ್ನು ಹಿಡಿದು ಶಿಕ್ಷೆ ಕೊಡಿಸುತ್ತೇನೆನ್ನುವಂತಹ ನಂಬಿಕೆ ಇದೆ ಅಮ್ಮ ಈ ನಿನ್ನ ಮೈದುನನಿಗೆ. ಅಂದ್ರೆ ಆ ಧರ್ಮರಾಜ ಅಷ್ಟೊಂದು ಕೆಟ್ಟವನ ಎಂದು ಕೇಳುತ್ತಿದ್ದೀರಲ್ಲ ಅತ್ತಿಗೆ. ಒಂದೇ ಎರಡೇ ಅವನು ಮಾಡುತ್ತಿರುವಂತಹ ನೀಚ ಕೆಲಸಗಳು ಎಲ್ಲವನ್ನು ನೋಡಿದರೂ ನೋಡದ ಹಾಗೆ ಸಾವಧಾನದಿಂದ ನಿದ್ರಿಸುತ್ತಿದೆ ನಮ್ಮ ಈ ಸಮಾಜ. ಆದರೂ ಆ ನರಹಂತಕನನ್ನು ಹಿಡಿದು ಶಿಕ್ಷೆ ಕೊಡಿಸುತ್ತೇನೆ ಅನ್ನುವಂತಹ ನಂಬಿಕೆ ಇದೆ ಈ ನಿನ್ನ ಮೈದುನನಿಗೆ. ಏನಾಗಲಿಯಪ್ಪ, ನೀನು ಬಲು ಜಾಗೃತಿಯಿಂದ ಇರಬೇಕು. ಯಾಕೆಂದರೆ ಆ ದುಷ್ಟ ಧರ್ಮರಾಜನ ಕಣ್ಣು ನಮ್ಮ ಕುಟುಂಬದ ಮೇಲೆ ಬಿದ್ದದೆ. ಯಾವಾಗ ಬೇಕಾದರೂ ನಮ್ಮ ಸಂಸಾರವನ್ನು ನುಚ್ಚು ನೂರು ಮಾಡುತ್ತೇನೆಂದು ಕಾಯುತ್ತಿದ್ದಾನೆ ಆ ಕಿರಾತಕನ ಮಗ. ಅಣ್ಣ, ಆ ಧರ್ಮರಾಜನೇ ಅಲ್ಲ, ಅವನಂತಹ 100 ಜನ ಬಂದರು ಅವರ ಎದೆ ಗುಂಡಿಗೆಯನ್ನು ಸೀಳಿ ಬಿಸಿ ರಕ್ತವನ್ನು ಕುಡಿಯುತ್ತೇನೆನ್ನುವ ನಂಬಿಕೆ ಅಣ್ಣ ಈ ನಿನ್ನ ತಮ್ಮನಲ್ಲಿ. ನಮ್ಮ ಸಂಸಾರವನ್ನು ಒಡಿಲಿಕ್ಕೆ ಆ ಧರ್ಮರಾಜನೇ ಅಲ್ಲ, ಅವನಂತ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಅಣ್ಣ. ವಿಜಯ್, ತಲೆಗಟ್ಟಿಗಿದೆ ಎಂದು ಬಂಡಿಗೆ ಜಜ್ಜಿಕೊಳ್ಳುವುದು ಮೂರ್ಖತನ. ನೀನೊಬ್ಬ ಪೊಲೀಸ್ ಅಧಿಕಾರಿ, ನಿನಗೆ ಬರೀ ಶಕ್ತಿ ಇದ್ರೆ ಸಾಲದು ವಿಜಯ್, ಅದ್ರ ಜೊತೆ ಯುಕ್ತಿಯೂ ಇರಬೇಕು. ಅದಕ್ಕೆ ಚಿಂತಿಸುತ್ತೀರಿ ಮಾಮ, ಅದಕ್ಕಾಗಿ ಅಂತ ನಾನಿಲ್ಲವೇ? ಈಗ ಬಂದ್ಯಾ? ಚೆನ್ನಾಗಿದ್ದೀನಣ್ಣ. ನಾವು ಚೆನ್ನಾಗಿದ್ದೇವೆ, ನೀವೆಲ್ಲ ಹೇಗಿದ್ದೀರಾ? ಇವಳೆ ನಿದ್ಗಳಲ್ವ? ಏನಮ್ಮ ಅವಿನಾಶ್, ಶಾರದಾ ಚೆನ್ನಾಗಿದ್ದೀರಮ್ಮ? ಅವಳಿಗೇನಾಗಿದೆ ಅಣ್ಣ, ಒಳ್ಳೆ ಗುಂಡ್ಕಲಿದ್ದಾಗಿದ್ದಾಳವ. ಹಾ, ನೀನೇನ್ ಕಮ್ಮಿ ಇದೆಯಾ? ತಿಂದು ತಿಂದು ದೊಡ್ಡ ಬೋಲೆ ಬಸವಂತರ ಆಗಿದೆಯಾ? ಮಾವ, ನಾನು ಅರ್ಜೆಂಟ್ ಆಗಿ ಒಂದು ಕೇಸಿನ ಮೇಲೆ ಬೆಂಗಳೂರಿಗೆ ಹೋಗ್ಬಿಟ್ಟಿದೆ. ಅಲ್ಲಿವರೆಗೂ ಶಾರದಾ ನಿಮ್ಮ ಮನೆಯಲ್ಲೇ ಇರ್ತಾಳೆ. ಅರೆ ಏನಪ್ಪ ಇದು, ನೀನು ಕೂಡ ಈಗಲೇ ಹೋಗಬೇಕಾ? ವಿಜಯ್ ಬೇರೆ ಈಗ ಹೊರಟಿದ್ದು ನಿಂತಿದ್ದಾನೆ. ಹೌದಣ್ಣ, ಅವರು ಈಗಲೇ ಹೋಗ್ಬೇಕಂತೆ. ವಿಜಯಣ್ಣ, ನೀನು ಹೋಗ್ತಿದೀಯಾ? ಹೌದಮ್ಮ, ನಾನು ಈಗಲೇ ಹೊರಟಿದ್ದೇನೆ. ಏನಪ್ಪ, ಅವರಂತೂ ಪೊಲೀಸ್ ಅವರು ಯಾವ ಹೊತ್ತಿನಲ್ಲಿ ಎಲ್ಲಿರ್ತಾರೋ ಏನೋ ಒಂದು ಗೊತ್ತಾಗೋದಿಲ್ಲ. ವಿಜಯ್, ನಾನು ನೀನು ಜೊತೆಗೆ ಹೋಗೋಣ? ಆಯ್ತು ಬಾ ಅವಿನಾಶ್, ಅಲ್ಲಿಯವರೆಗೂ ನಾನು ನೀನು ಜೊತೆಯಲ್ಲೇ ಹೋಗೋಣ. ಇದೇನಪ್ಪ, ಇಬ್ಬರು ನೌಕರಸ್ಥರು ಜೊತೆಗೆ ಹೊರಟಿದ್ದೀರಾ? ಏನ್ ಸಮಾಚಾರ? ಮಾವ, ನಮ್ಮಿಬ್ಬರ ದೇಹಗಳು ಬೇರೆ ಬೇರೆ ಆದರೂ ನಮ್ಮ ಆತ್ಮ ಒಂದೇ. ಹಾಗಾಗಿ ಆ ದೇವರು ನಮಗಂತಲೇ ಇಂತಹ ಸನ್ನಿವೇಶಗಳನ್ನ ಸೃಷ್ಟಿ ಮಾಡಿರ್ತಾನೆ. ಹಾಗಾಗಿ ನಾವಿಬ್ರು ಹೋಗಬೇಕಾದ ಅನಿವಾರ್ಯತೆ ಇದೆ. ಸರಿ,
ಹಾಗಿದ್ರೆ ಎಲ್ರಿಗೂ ಸೇರಿ ಅಡಿಗೆ ಮಾಡಿದ್ದೀನಿ, ಒಟ್ಟಿಗೆ ಕೂತು ಊಟ ಮಾಡಿ ಆ ನಂತರ ಹೋಗ್ರಂತೆ. ವಿಜಯ್, ನೀನು ಅಲ್ಲ ಊಟ ಕಣೆ, ಇಂದ್ರ. ಮಾಡ್ಕೊಂಡೆ ಹೋಗು. ಕಾಫಿ ಕುಡಿಯಲಿಕ್ಕೆ ಪುರ್ಸತಿಲ್ಲ ಅವನು, ಊಟ ಮಾಡ್ತಾನೇನೆ ಅವನು. ನೀವು ಸ್ವಲ್ಪ ಸುಮ್ಮನೆ ಇದ್ರೆ ಸರಿ ಹೋಯ್ತು. ಸುಮ್ಮನೆ ನೀ ನಡಿಯಪ್ಪ, ಊಟ ಮಾಡ್ಕೊಂಡೆ ಹೋಗುವಂತೆ. ಇಲ್ಲ ಅತ್ತಿಗೆ, ನಿಮ್ಮ ಕೈಯಾರೆ ಕೊಟ್ಟಿರುವಂತಹ ಕಾಫಿನೇ ನನಗೆ ಅಮೃತವಾಗಿದೆ ಅಮ್ಮ. ನನ್ನ ಹೊಟ್ಟೆ ತುಂಬಿ ಹೋಗಿದೆ. ಅವಿನಾಶ್, ನಾನು ಇನ್ನು ಬರಲೇ? ಏನಪ್ಪ ಅಷ್ಟೊಂದು ಅರ್ಜೆಂಟು? ನಾನು ಬರೋರ್ಗು ಸ್ವಲ್ಪ ಕಾಯಿ, ಇಬ್ರು ಜೊತೆಗೆ ಹೋಗ್ಬಿಡೋಣ. ಹೋಗೋಣವಾ? ಆಯ್ತು ಬಾ ಅವಿನಾಶ್, ಹೋಗೋಣ. ಸರಿಯಪ್ಪ, ಹೋಗಿ ಬನ್ನಿ. ರಮೇಶ, ನನಗೆ ಸ್ವಲ್ಪ ಹೊರಗಡೆ